ರವಿ ಭಜಂತ್ರಿ ಅವರು ಕಡೆ ಸಲ ಬಂದು ದಯವಿಟ್ಟು ಎಲ್ಲರನ್ನು ಒಂದ್ ಸ್ವಲ್ಪ ನಗಿಸ್ಬೇಕು ಅಂತ ಕೇಳ್ಕೊತೀವಿ ಸರ್. ದಯವಿಟ್ಟು ಬನ್ನಿ ಸರ್. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ, ಆಟೋ ಲಾರಿ ಹಿಂದೆ ಬರೆದವನು ತತ್ವಜ್ಞಾನಿ ಅಂತ ತಿಳಿಬೇಡ. ತಾಯಿ ಇಲ್ಲದೆ ತವರಿಲ್ಲ, ಹೆಂಡತಿ ಇಲ್ಲದೆ ಬಾಳಿಲ್ಲ. ತುತ್ತ ಮುತ್ತ ಎತ್ತ ಅತ್ತ ಇತ್ತ ಕೊತ್ತ. ತುತ್ತ ಮುತ್ತ ಈ ಪ್ರಶ್ನೆ ಒಳಗೆ ನಡಬರ್ಕ್ ನಾವು ಕುತ್ತ ಆಗಿ ಅಡ್ಡಾಡೋ ಪರಿಸ್ಥಿತಿ. ತುತ್ತ ತಾಯಿ, ಮುತ್ತ ಹೆಂಡತಿ, ಎತ್ತಿ ತಾಯಿ, ಎತ್ತಿ ಸೊಸಿ ಮಧ್ಯದಲ್ಲಿ ಸಿಕ್ಕ ನಾವು ಬಳಿಲು ಬಂಡಾಗ್ಬಿಡ್ತೀವಿ. ಮದುವೆ ಮೊದಲು ಹೇಳ್ತಿದ್ದೆ, ನಾ ಹೆಂಡತಿಗೆ ಹೇಳ್ತಿದ್ದೆ ಏನಂತೇಳಿ, ನೀನಿಲ್ಲದೆ ನಾನಿಲ್ಲ, ನಾನಿಲ್ಲದೆ ನೀನಿಲ್ಲ. ಮದುವೆ ಮೊದಲು ಹೇಳ್ತಿದ್ವಿ ಏನಂತೇಳಿ ಹೆಂಡತಿಗೆ, ನೀನಿಲ್ಲದೆ ನಾನಿಲ್ಲ, ನಾನಿಲ್ಲದೆ ನೀನಿಲ್ಲ ಅಂತ ಹೇಳ್ತಿದ್ವಿ. ಈಗ 10 ವರ್ಷದಂತ ಹೇಳಾಕತ್ತೀವಿ, ಇಲ್ಲೇ ಇವತ್ತು ನೀ ಇರಬೇಕು, ಇಲ್ಲಕಂದ್ರೆ ನಾ ಇರಬೇಕು ಅಂತೇಳಿ. ಯಾಕಪ್ಪ ಅಂದ್ರೆ ದಿನನಿತ್ಯ ಜಗಳ ರೀ, ದಿನನಿತ್ಯ ಜಗಳ. ಆಫೀಸಿಂದ ಬಂದೆ ಮನೆಗೆ ಬರೋಕೆ ನಮ್ಮವ್ವ ಸುಟ್ಕೇಸ್ ರೆಡಿ ಇಟ್ಟಿದ್ಲು, ಈ ಕಡೆ ನಮ್ಮ ಹೆಂಡತಿ ಸುಟ್ಕೇಸ್ ರೆಡಿ ಇಟ್ಟಿದ್ಲು. ಏನಾಯ್ತು ಅಂದೆ, ನಾನು ಹೆಂಡತಿ ರೀ ಇವತ್ತೊಂದು ಡಿಸೈಡ್ ಆಗಬೇಕು, ಏನು ನಿಮ್ಮವ್ ಇರಬೇಕು ಇಲ್ಲಕಂದ್ರೆ ನಾ ಇರಬೇಕು ಅಂಥೇಳಿ. ನಮ್ಮವ್ನ ಏನು ಕಡಿಮೆ ಇದ್ರಿಕಲ್ಲ, ಹೌದಪ್ಪ ಇವತ್ತೊಂದು ಡಿಸೈಡ್ ಆಗಬೇಕು, ನಿನ್ನ ಹೆಂಡತಿ ಬೇಕು ಏನು ನಾ ಇರಬೇಕು ಹೇಳೇ ಬಿಡು ಅಂದ್ಲು. ನನಗೂ ತಲೆ ಕೆಟ್ಟು ಹೇಳಿಬಿಟ್ಟೆ, ನೀನು ಬೇಡ ನೀನು ಬೇಡ, ಈ ಮನ್ಯಾಗ ಮನೆ ಕೆಲಸದಾಕಿರ್ಲಿ ಅಂದೆ. ಪ್ರಾಬ್ಲಮ್ಮೇ ಇಲ್ಲ. ಅದೇನು ಕಾಂಪಿಟೇಷನು ಏನೋ ಗೊತ್ತಿಲ್ಲ, ಅದೇನು ಕಾಂಪಿಟೇಷನ್ ಗೊತ್ತಿಲ್ಲ. ನೋಡಿ ಎಷ್ಟೊಂದು ವಾಸ್ತವದ ಸಂಗತಿ ಹೇಳ್ತೀನಿ ನಿಮಗೆ. ನನ್ನ ತಂಗಿನ ಮದುವೆ ಮಾಡಿ ಕೊಟ್ಟಾಗ ನಮ್ಮವ್ವ ಆ ಹಳೆಯ ಮನೆಗೆ ಬಂದಾಗ ಸಾಯಂಕಾಲ ಆ ಹಳೆಯ ನನ್ನ ತಂಗಿನ ಅಂದರೆ ನಮ್ಮವನ ಮಗಳನ್ನು ಆ ಒಂದು ವೆಹಿಕಲ್ನಾಗ ಕುದಿಸ್ಕೊಂಡು ಪಿಕ್ಚರ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮವ್ವ ಹೇಳ್ತಿದ್ಲು, ನನಗೆ ದೇವರಂತ ಹಳೆಯ ಸಿಕ್ಕಾನ, ನಂದೇನು ನನ್ನ ಮಗಳು ನಸಿಬ ನಸಿಬಯ್ಯವ್ವ, ನಸಿಬ ನಸಿಬ ಅಂತೇಳಿ. ಅದ ಟೈಮಿಗೆ ನನ್ನ ಹೆಂಡತಿನ ಗಾಡ್ಯಾಗ ಕುಂದಿರ್ಸ್ಕೊಂಡು ಹೋಗ್ಬೇಕಾರೆ ನಮ್ಮವ್ ನನಗೆ ಹೇಳಕತ್ತಾಳೆ, ಅಯ್ಯ ಇದು ಹೆಂಡತಿನ ಕಂಡೈತೆ ಇಲ್ಲ, ಇದು ಹೆಂಗೆ ಕುಂದಿರ್ಸ್ಕೊಂಡು ಹೊಂಟೈತೆ ನೋಡಲ್ಲ ಅಲ್ಯ. ಇವನು ಅವ್ನು ಹನೆ ಬಾರ ಏನ್ರಿ ಅಂತೀನ, ನನ್ನ ತೆಗೆದುಕೊಂಡ್ರೆ ನಾವು ಕರ್ಕೊಂಡು ಹೋದ್ರೆ ಹೋದಕ್ಕೆ ನಸೀಬ, ನನ್ನ ಹೆಂಡ್ತಿನ ನಾ ಕುಂದಿಸ್ಕೊಂಡು ಅದು ಲಾಲ್ಯ. ಅದೇನು ಕಾಂಪಿಟೇಷನ್ ಗೊತ್ತಿಲ್ಲ ರೀ. ಅತ್ತಿ ಸೊಸಿ ಮಧ್ಯದಲ್ಲಿ ಬಂದ ಕೆಲವೇ ದಿನದೊಳಗೆ ನಮ್ಮ ಅವ್ವ ಕೊಳ್ಳಾಗ ರಿಮೋಟ್ ಕಂಟ್ರೋಲ್ ಹಾಕೊಂಡು ಅಡ್ಡಾಡಕತ್ತಿದ್ಲು. ಯಾವ್ದ್ರದ್ದು ಟಿ ವಿದು. ನಾ ಹೇಳಿದೆ, ಯವ್ವ ಆ ಟಿ ವಿ ರಿಮೋಟ್ ಕಂಟ್ರೋಲ್ ಕೊಳ್ಳಾಗ ಹಾಕಿಬೇ ಅಂದೆ. ನಮ್ಮ ಅವ್ವ ಅನ್ಲು, ಯಾಕೆ ನಿನ್ನ ಹೆಂಡ್ತಿಕಿನ ನಾ ಏನು ಕಡಿಮೆ ಮಾಡಿ ಅಂತ ತಿಳ್ಕೊಂಡ್ಲು, ನಿನ್ನ ಹೆಂಡ್ತಿಕಿನ ನಾ ಏನು ಕಡಿಮೆ ಅಂತ ತಿಳ್ಕೊಂಡು ಅಂದು. ಅಲ್ವೇ ನಾನು ಹೆಂಡ್ತಿ ಹಂಗಿರೋದಕ್ಕೂ ನೀ ಕೊಳ್ಳಾಗ ಟಿ ವಿ ರಿಮೋಟ್ ಕಂಟ್ರೋಲ್ ಇರೋದಕ್ಕೂ ಏನು ವ್ಯತ್ಯಾಸ ಬೇ, ಏನು ಅದಕ್ಕೆ ಸಂಬಂಧ ಅಂದೆ. ನಿನ್ನ ಹೆಂಡ್ತಿ ನೋಡಿ ಇಲ್ಲ ಕೊಳ್ಳಾಗ್ರ ಮೊಬೈಲ್ ಹಾಕೊಂಡು ಇಡ್ತಾಳೆ, ಮೊಬೈಲ್. ನಾ ಏನು ಕಡಿಮೆ? ನಿನ್ನ ಹೆಂಡ್ತಿಗೆ ಹೇಳ, ಆಕಿ 10 ನಂಬರ್ ಹೊಡೆದಾಗ 10 ನಂದು ಟಿ ವಿ ರಿಮೋಟ್ ಕೊಂಡ್ರಲ್ಲ 1 ಹೊತ್ತಿರ 10 ಅಂತೇಳಿ. ಅದು ಏನು ಕಾಂಪಿಟೇಷನ್, ಅದು ಏನು ಕಾಂಪಿಟೇಷನ್ ವಿಚಿತ್ರವಾಗಿರ್ತಕ್ಕಂಥದ್ರಿ. ಹೀಗಿರಬೇಕಾದ್ರೆ ಇಲ್ಲದೆ ಇವುದು ಬದುಕಿನ ಮಧ್ಯದಲ್ಲಿ ಇದೊಂದು ರೀತಿಯಾಗಿರ್ತಕ್ಕಂಥ ಸಂಘರ್ಷ. ಇನ್ನು ಹೆಂಡತಿ ಜೋಡಿ ಅದೊಂದು ಬೇರೆ ರೀತಿಯಾಗಿರ್ತಕ್ಕಂಥ ಸಂಘರ್ಷ. ಮದುವೆ ಮೊದಲು ನನ್ನ ಆಕೆ ಚಂದ್ರಮುಖಿ, ಮದುವೆ ನಂತರ ನಿತ್ಯ ಹೊಸನ್ಮುಖಿ, ಮದುವೆಯಾದ 1 ವರ್ಷದವರೆಗೆ ಪ್ರಾಣ ಸಖಿ. ಮದುವೆ ಮೊದಲು ನನ್ನ ಆಕೆ ಚಂದ್ರಮುಖಿ, ಮದುವೆ ನಂತರ ನಿತ್ಯವು ಹಸನ್ಮುಖಿ, ಮದುವೆಯಾದ 10 ವರ್ಷದ ನಂತರ ಜ್ವಾಲಾಮುಖಿ, ರೂಪ ಕಳೆದುಕೊಂಡ ಶೂರ್ಪಣಕಿ, ಪ್ರಾಣವನ್ನು ಹಿಂಡುವ ಕೀಚಕಿ ಅನ್ನುವಷ್ಟರ ಮಟ್ಟಿಗೆ ಅನುಭವ ವ್ಯತ್ಯಾಸವಾಗ್ತಾ ಹೋಗ್ತದೆ. ನನಗೆ ಮದುವೆ ಆಗಿ 10 ವರ್ಷ ಆಯ್ತು. ಆರ್ತಿಗೊಂದು, ಕೀರ್ತಿಗೊಂದು, ಮರ್ತಿದ್ದಕ್ಕೆ ಇನ್ನೊಂದು 3 ಮಕ್ಕಳು. ಅದೇನೋ 10 ವರ್ಷ ಆದ ನಂತರ ಅದೇನೋ ಸುದೈವ ಗೊತ್ತಿಲ್ಲ. ಅವತ್ತು ಬಹಳಷ್ಟು ಚಂದ ನಿದ್ದೆ ಮಾಡಾಕತ್ತಿದ್ದೆ. ನಸಿಕಿನ ತನಕ 8-9 ಗಂಟೆ ತನಕ ನಿದ್ದೆ ಮಾಡಾಕತ್ತಿದ್ದೆ. ನನ್ನ ಹೆಂಡತಿ ಸಹನೆ ಬರಲಿಲ್ಲ. ಬಂದು ತಿವ್ ಎಬ್ಸಿಳು. ಹೇಳ್ರಿ ಅಂದ್ಲು. ಯಾಕೆ ಅಂದೆ? ಎದ್ದು ಕುಂತಾಗ ಹೇಳು, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಅಂದ್ಲು. ಯಾವುದಕ್ಕೆ ಅಂದೆ? ಏನ್ರಿ ನೆನಪಿಲ್ಲ ನಿಮಗಂದ? ಏನಂದ್ಯಾ? ಅಲ್ರಿ ಇವತ್ತು ನೀವು ಮದುವೆ 10 ವರ್ಷ ಆತು ಅಂದ್ಲು. ಹೌದಾ? 10 ವರ್ಷ ಆತ ನಿಂದ್ರ ಅಂತೇಳಿ 2 ಕೈ ಕೆಳಗ್ಬಿಟ್ಟು ನೆಲ ಚೆಂದ ಇಟ್ಕೊಂಡು ರೀ ಏನು ಮಾಡಾಕತ್ತೀರಿ ಅಂದ್ಲು. ಶ್ರದ್ಧಾಂಜಲಿ ಅರ್ಪಿಸಾಕತ್ತೀನಿ ಅಂದೆ. ಯಾಕಂದ್ರೆ ಸುಖ ಸಂತೋಷ ಸತ್ತು ಹೋಗಿದ್ದು.
ಈ ನಮ್ಮನ್ನ ಛೀಮಾರ ಕೇಳಿರಿ, ಈ ನಮ್ಮ ಛೀಮಾರ ಹೋಗಿ ಹೋಗಿ ನಿಮ್ಮಂಥ ಗಂಟೆ ಬದಲ್ಲ ನನಗೆ ಡಾಕ್ಟರ್ ಹಾಕಿನಿಂದಿದ್ರು, ಇಂಜಿನಿಯರ್ ಹಾಕಿಂದಿದ್ರು, IAS ಆಫೀಸರ್ ಹಾಕಿನಿಂದಿದ್ರು, ಸಾಫ್ಟ್ವೇರ್ ಇಂಜಿನಿಯರ್ ಹಾಕಿದ್ರು, ಹೋಗಿ ಹೋಗಿ ನಿಮ್ಮಂಥ ಮಾಸ್ತರ್ನಾಗೋದಾತು. ಏನು ಬುದ್ಧಿ ಇಲ್ಲ ಅದಿಲ್ಲ ಈ ಛೀಮಾರ. ಅಯ್ಯೋ ಅದು ಬೈಸ್ಕೊಂಡಾರ ಗೊತ್ತೋರಿ. ಬೈಸ್ಕೊಂಡು ಹಂಗೆ ಹಿಂಗೆ ತಯಾರಾಗಿ ದೇವಸ್ಥಾನಕ್ಕೆ ಹೋದೇವ್ರಿ, ಆಶೀರ್ವಾದ ತೊಗೊಂಡು ಬರೋಣ ಅಂಥೇಳಿ. ದೇವಸ್ಥಾನಕ್ಕೆ ನಾನು ನನ್ನ ಹೆಂಡತಿ ಹೋದಾಗ ಭಟ್ಟ ಕೇಳಿದ, ಮಂಗಳಾರತಿ ಯಾರ ಹೆಸರಲ್ಲಿ ಮಾಡಿಸ್ಬೇಕು ಅಂದ. ನನ್ನ ಹೆಂಡತಿ ಹೆಸರಲ್ಲಪ್ಪ ಅಂದ್ಯ. ಮತ್ತು ನಿಮ್ಮ ಹೆಸರಲ್ಲೇ ಅಂದ್ಯ, ನಂದು ಮನ್ಯಾಗ ಆಗೈತಿ ಅಂದ್ಯ. ಈಕೆ ಮಂಗಳಾರತಿ ಹತ್ತ ಈಕಿನ ಮತ್ತು ದೇವ್ರ ಮುಂದೆ ಎತ್ತದ ಕಡಿಮೆ ಮಾಡ್ರಿ. ಅದು ಬೇಟೆ ಬಿಟ್ಕೊಂಡು ನಾನು ಹೆಂಡ್ತಿ ಅಗದಿಗೆ ತಲೆ ಬಗ್ಗಿಸಿ ಏನೇನೇನೋ ಬೇಡ್ಕೊಂಡ ನಂತರ ರೀ ನೀವು ಬೇಡ್ಕೊರಿ ಅಂದ್ಲು. ನಾನು ಬೇಡ್ಕೊಂಡೆ. ಹೊರಗಡೆ ಬಂದಾಗ ಕೇಳು ರೀ ಮತ್ತು ನೀವೇನು ಬೇಡ್ಕೊಂಡ್ರಿ ಅಂದ್ಲು. ನಾನು ಕೇಳಿದೆ, ಮೊದಲು ನೀ ಹೇಳು ನೀ ಏನು ಬೇಡ್ಕೊಂಡಿ ಅಂಥೇಳಿ. ಯಾಕೆ ಹೇಳು ರೀ 7 ಜನ್ಮಕ್ಕೂ ನೀವು ನನ್ನ ಗಂಡ ಆಗಬೇಕು ಅಂಥೇಳಿ ಬೇಡ್ಕೊಂಡೇನ್ರಿ ಅಂದ್ಲು. ನಾನು ದೊಡ್ಡ ಕರ್ಮ ಸಾಕೈತಿ. ನೀವೇನು ಬೇಡ್ಕೊಂಡ್ರಿ ಅಂದ್ಲು. ಅಲ್ಲ ನಿನ್ನ ಬೇಡಿಕೆ ನನ್ನ ಬೇಡಿಕೆ ವ್ಯತ್ಯಾಸ ಐತೇನೆ? ಏನೇನಿಲ್ಲ, ನಾನು ಬೇಡ್ಕೊಂಡೆ. ಏನು ನೀ ಏನು ಬೇಡ್ಕೊಂಡೆ ಅದನ್ನೇ ಬೇಡ್ಕೊಂಡೆ. ಏನು ಬೇಡ್ಕೊಂಡಪ್ಪ ಅಂತಂದ್ರೆ 7 ಜನ್ಮಕ್ಕೂ ಈಕೆ ನನ್ನ ಹೆಂಡತಿ ಆಗಬೇಕು, ಆ 7ನೇ ಜನ್ಮ ಇದು ಆಗಿರ್ಬೇಕು ಅಂತ. ಅದು ಮುಗಿದು ಹೋಗಲ್ಲ ಅಂತ. ಈಗ ಒಂದು ಕೊಡಕ್ಕೆ ಸಿಕ್ಕಾಪಟ್ಟೆ BP ಏರಿಬಿಡ್ತೀರಿ. ಹೊಳ್ಳೆ ಮೇಲೆ ನನ್ನ ಮ್ಯಾಗ ತಪ್ಪರ್ಸಾಕತ್ತೀರಿ. ದೇವ್ರ ಮುಂದೆ ನಡ್ರಿ ಅಂತೇಳಿ ಹೋದಾಕಿನೇ ಹೇಳು ರೀ, ಇಷ್ಟು ದಿವಸ ನಾ ಮಾಡಿದ ನನಗೆ ತಪ್ಪಾಗಿತ್ತಪ್ಪ ಅಂತಂದ್ರೆ, ನೀವು ಮಾಡಿದ ತಪ್ಪಾಗಿತ್ತಪ್ಪ ಅಂದ್ರೆ ದೇವ್ರ ಶಿಕ್ಷೆ ಕೊಡಲಿ. ನೀವು ಮಾಡಿದ ತಪ್ಪಾಗಿತ್ತಪ್ಪ ಅಂತಂದ್ರೆ ನೀವು ಸಾಯಬೇಕು. ಅಕಸ್ಮಾತ್ ನಾ ಮಾಡಿದ್ನಪ್ಪ ಅಂತಂದ್ರೆ ನಾ ವಿಧಿವೆ ಆಗಬೇಕು. ಅಂದ್ರೆ ಎರಡೂ ಕಡೆ ನಮ್ಮನ್ನು ಗೊಟ್ಟ ಕಣಸ್ಕೊಂತ ಮಾಡ್ಯಾಡ್ರಿ ಅಂತ ಕೇಳ. ಹೀಗಿರಬೇಕಾದ ಬದುಕಿನಲ್ಲಿ ಏನೇ ಇರಲಿ, ದೈನಂದಿನ ಜೀವನದಲ್ಲಿ ನಗೆ ಪ್ರಸಂಗಗಳು ಇರ್ತಾವೆ. ಇದ್ದುದರಲ್ಲಿ ಅನುಸರಿಸ್ಕೊಂಡು, ಇದ್ದುದರಲ್ಲಿ ಸಂಭಾಳಿಸ್ಕೊಂಡು ಬದುಕಿನಿದ್ದಕ್ಕೂ ನಗಿಸ್ತಾ ಇರೋಣ ಅಂತ ಹೇಳ್ತಾ ಮತ್ತೆ ಮಗದೊಮ್ಮೆ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ನಾನು ಪ್ರೊಫೆಸರ್ ಕವಿತಾ ಕಾಶ್ಯಪ್ನವ್ರು ಅಂತ ಹೇಳಿ, ನಾನು ಸುವರ್ಣ ಲೇಡೀಸ್ ಕ್ಲಬ್ ಗದಗಿನ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಾ ಇದ್ದೀನಿ. 160 ಸದಸ್ಯರಿಂದ ಪ್ರಾರಂಭವಾದಂಥ ಈ ಒಂದು ಲೇಡೀಸ್ ಕ್ಲಬ್ ಇವತ್ತು ಸುಮಾರು ನಾವು 700ಕ್ಕೂ ಮಿಕ್ಕಿ ಒಂದು ಸದಸ್ಯರನ್ನ ಮಾಡಿಕೊಂಡೆ. ಜೊತೆಗಿದ್ದಂಥ ಶೈಲಜಾ ಕೌಲೂರ್ ಇರ್ಬೋದು, ಅಥವಾ ವಿಜಯ ವೈದ್ಯರು ಇರ್ಬೋದು, ಆಮೇಲೆ ಕಲಾವತಿ ಅಲ್ಬೂರ್ ಇರ್ಬೋದು, ಸುನಂದ ಹಬೀಬ್, ಎಲ್ಲರೂ ನನ್ನ ಜೊತೆ ಸಕ್ರಿಯವಾಗಿ ಕೆಲಸ ಮಾಡಿದರು. ಮುಖ್ಯ ಅಂತಂದ್ರೆ ನಾನು ನನ್ನ ಯಜಮಾನ್ರ ಮಕ್ಕಳ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಕ್ಕಳು ಸಹಿತ, ನನ್ನ ಮಗ ಆಗಲಿ ಮಗಳಾಗಲಿ ಇಬ್ಬರು ಪ್ರೋತ್ಸಾಹ ಕೊಟ್ಟರು. ಮತ್ತು ಆಗಲೇ ಹೇಳಿದಾಗ ನಾನು ಹೇಳಿದಂಥ 4 ಜನ ಸ್ನೇಹಿತೆಯರು ಅಂತಂದ್ರೆ ಅವ್ರು ನನ್ನ ಬಲಗೈ ಇದ್ದಂಗೆ. ಅವರೆಲ್ಲರೂ ಸೇರಿ ನಾವು ಒಂದು ಸಂಘಟನಾಯುಕ್ತವಾದಂಥ ಕಾರ್ಯಕ್ರಮ ಮಾಡಿದ್ವಿ. ಅವರಷ್ಟೇ ಅಲ್ಲ, ಎಲ್ಲ ಟೀಮ್ ಲೀಡರ್ಸು ಮತ್ತು ಎಲ್ಲ ಸದಸ್ಯರು ಕೂಡ ನನಗೆ ಸಹಕಾರನೇ ಇತ್ತು. ನನಗೇನು ವೈಯಕ್ತಿಕವಾಗಿ ನನಗೇನು ಬರಲಿಲ್ಲ. ಬೇರೆದವ್ರು ತೊಗೊಂಡು ಹೋಗಿ ಖುಷಿ ಪಟ್ಟರಲ್ಲ, ಎಲ್ಲರೂ ಅವರು ಸಂಸಾರ ಸಮೇತ ವೇದಿಕೆ ಮೇಲೆ ಬಂದು ಎಲ್ಲರೂ ಮಕ್ಕಳು ಗಂಡ ಎಲ್ಲರೂ ಖುಷಿಯಿಂದ ಸಂತೋಷಪಟ್ಟರಲ್ಲ. ನನ್ನ ವೈಯಕ್ತಿಕ ಅದು ನಂಗೆ ಭಾಳ ಸಂತೋಷ. ರಕ್ತದಾನ ಶಿಬಿರ ಮಾಡಬೇಕಂತ ಅಂದ್ಕೊಂಡೀವಿ. ಆಮೇಲೆ ಹೆಣ್ಣು ಮಕ್ಕಳಿಗೆ ಅದು ಗರ್ಭ ಕ್ಯಾನ್ಸರ್ ಬಗ್ಗೆ ಅವರಿಗೆ ಡಾಕ್ಟರ್ ಕಡೆಯಿಂದ ಸಲಹೆ ಸೂಚನೆಗಳು, ಮತ್ತು ಜೈಲಿನ ಕೈದಿಗಳಿಗೆ ಹೋಗಿ ಒಂದು ನಗೆ ಹಬ್ಬ ಮುಂಬರ್ತಕ್ಕಂಥದ್ದು ಏನು ಮಾಡಿದ್ರೆ ತಾಲೂಕುಗಳಿಗೆ ಹೋಗಿ ನಾವು ಅಲ್ಲಿಂದ ಸದಸ್ಯನ ಮಾಡ್ಕೋಬೇಕು ಅಂತ ಅಂದ್ಕೊಂಡು, ವರ್ಷದುದ್ದಕ್ಕೂ ನಾವು ಅಂದ್ಕೊಂಡಾಗ ಏನೇನು ಒಂದೊಂದು ತಿಂಗಳ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡದ್ದು ನಾವೆಲ್ಲರೂ ಸೇರಿ ಆ ಕಾರ್ಯಕ್ರಮ ಮಾಡ್ಕೊಂಡೇವಿ. ಈ ಕಾರ್ಯಕ್ರಮ ಇಷ್ಟು ಸುಲಲಿತವಾಗಿ ನಡೆಯೋದಕ್ಕೆ ಕೆಲವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣ ಆಗ್ತಾರೆ. ಅಂಥವರಲ್ಲಿ ಇವ್ರನ್ನ ಕರಿತೀವಿ. ದಯವಿಟ್ಟು ವೇದಿಕೆ ಮೇಲೆ ಬಂದು ಒಂದು ಚಿಕ್ಕ ನೆನಪಿನ ಕಾಣಿಕೆ ನಯಿಸ್ಕೋಬೇಕು ಅಂತ ಕೇಳ್ಕೊತೀವಿ. ನರಸಿಂಗ ಸಹಪರಿವಾರ ಮತ್ತು ಡಾಕ್ಟರ್ ವಾಣಿ ಅನಂತ ಶಿವಪುರ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಈ ಕಾರ್ಯಕ್ರಮ ಅದು ಗದಗದಲ್ಲಿ ವಾರ್ಷಿಕೋತ್ಸವನ ಆಚರಿಸ್ಕೊಳ್ತಾ ಇದೆ. ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಸುವರ್ಣ ವಾಹಿನಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಎಲ್ಲ ತಂತ್ರಜ್ಞರು ಕಾರಣಕರ್ತರಾಗ್ತಾರೆ.